ಮಿನಿ ಆಂಧ್ರ ಆಯ್ತಾ ಬೆಂಗಳೂರಿನ ಮಾರತ್ಹಳ್ಳಿ. ಸಾಮಾಜಿಕ ಜಾಲತಾಣದಲ್ಲಿ ಯುವತಿಯ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಮಾರತ್ಹಳ್ಳಿ 99% ಆಂಧ್ರದವರೇ ಇದ್ದಾರ. ಹಾಗಾದ್ರೆ ಆಂಧ್ರದವರೇ ಇರೋದ್ರಿಂದ ಇದು ಮಿನಿ ಆಂಧ್ರ. ಇಲ್ಲಿ ಅನಂತಪುರ ಜಿಲ್ಲೆ ಜನರೇ ಹೆಚ್ಚಾಗಿದ್ದಾರೆ. ಈ ಪ್ರದೇಶವನ್ನ ಮಿನಿ ಆಂಧ್ರ ಎನ್ನುವುದೇ ಸೂಕ್ತ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕನ್ನಡಿಗರು ಕೂಡ ಫುಲ್ ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲಿ ವಲಸೆ ನಿಯಂತ್ರಣ ಕಾಯ್ದೆ ತರುವಂತೆ ಆಗ್ರಹ. ಸಿಲಿಕಾನ್ ಸಿಟಿ ಜಾಗತಿಕ ಮಟ್ಟದಲ್ಲಿ ಬೆಳೀತಾ ಇದೆ. ಐಟಿ-ಬಿಟಿ ಕಂಪನಿಗಳು ಹೆಚ್ಚು ಜನರನ್ನ ಆಕರ್ಷಿಸ್ತಾ ಇದೆ. ಆಂಧ್ರ ಯುವತಿಯ ಹೇಳಿಕೆ ಎಷ್ಟು ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಿನಿ ಆಂಧ್ರ ಆಯ್ತಾ ಬೆಂಗಳೂರಿನ ಮಾರತ್ಹಳ್ಳಿ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಯುವತಿಯ ಹೇಳಿಕೆಯ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಮಾರತ್ಹಳ್ಳಿ 99% ಆಂಧ್ರದವರೇ ಇದ್ದೇವೆ, ಆಂಧ್ರದವರೇ ಇರೋದ್ರಿಂದ ಇದು ಮಿನಿ ಆಂಧ್ರ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನಂತಪುರ ಜಿಲ್ಲೆ ಜನರೇ ಹೆಚ್ಚಿದ್ದಾರೆ. ಈ ಪ್ರದೇಶವನ್ನ ಮಿನಿ ಆಂಧ್ರ ಎನ್ನುವುದೇ ಸೂಕ್ತ ಎಂಬ ಹೇಳಿಕೆಯನ್ನ ಯುವತಿ ಕೊಟ್ಟಿದ್ಲು. ಆ ಒಂದು ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಜೊತೆಗೆ ಕನ್ನಡಿಗರು ಕೂಡ ಫುಲ್ ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲಿ ವಲಸೆ ನಿಯಂತ್ರಣ ಕಾಯ್ದೆ ತರುವಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಜಾಗತಿಕ ಮಟ್ಟದಲ್ಲಿ ಬೆಳೀತಾ ಇದೆ. మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. మారతల్లిని ಕೂಡ ಗಮನಿಸಿದ್ರೆ ಆ ಒಂದು ವಿಡಿಯೋದಲ್ಲಿ ಇನ್ನು ಯಾಕೆ ಇದನ್ನ ಮಿನಿ ಆಂಧ್ರ ಅಂತ ಕರೀತಾರೆ ಮಾರತ್ಹಳ್ಳಿನ ಅಂತಂದ್ರೆ 99% ಇಲ್ಲಿ ಆಂಧ್ರದವರೇ ಇದ್ದಾರೆ ಅಂತ ಹೇಳಿದ್ದಾರೆ. ಆ ಯುವತಿಗೆ ಸ್ವಲ್ಪ ಅಲ್ಲಿ ಪರಿಜ್ಞಾನ ಅಥವಾ ಅರಿವಿರೋದು ಕಡಿಮೆ ಅನ್ಸುತ್ತೆ. ನಮ್ಮ ಕರ್ನಾಟಕ ಆಗಿರ್ಬೋದು, ಭಾರತ ದೇಶ ಆಗಿರ್ಬೋದು, ವೈವಿಧ್ಯತೆಯಲ್ಲಿ ಏಕತೆಯಿಂದ ಕೂಡಿರುವಂತಹ ರಾಷ್ಟ್ರ ನಮ್ಮದು. ಇಲ್ಲಿ ಸಾಕಷ್ಟು ಭಾಷೆಯವರಿದ್ದಾರೆ, ಸಾಕಷ್ಟು ಪ್ರಾಂತ್ಯದವರಿದ್ದಾರೆ. ಆದರೆ ಕೇವಲ ಆಂಧ್ರದವರೇ ಮಾರತ್ಹಳ್ಳಿಲಿ ಇದ್ದಾರೆ ಅನ್ನೋದು ದೊಡ್ಡ ತಪ್ಪಾಗುತ್ತೆ. ಕನ್ನಡಿಗರು ಕೂಡ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡಿಗರು ಇಲ್ಲದೆ ಬೇರೆಯವರು ಇರೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಎಲ್ಲ ಕಡೆಯೂ ಕೂಡ ನಮ್ಮ ಕನ್ನಡಿಗರಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಆ ಯುವತಿ ವಾಪಸ್ ತೆಗೆದುಕೊಳ್ಬೇಕಾಗತ್ತೆ. ಅದು ಹೆಂಗೆ ಈ ಒಂದು ಹೇಳಿಕೆನ ಕೊಡ್ತಾರೆ ಅಂತ ಗೊತ್ತಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಇದೆ ಅನ್ನೋ ಒಂದು ಮಾತ್ರಕ್ಕೆ ತಾವು ಹೇಳಿದ್ದೇ ಸರಿ, ನಾವು ಮಾಡಿದ್ದೇ ಸರಿ ಅನ್ನೋ ಮನಸ್ಥಿತಿಯಲ್ಲಿ ಯುವ ಜನತೆ ಇದ್ದಾರೆ ಅಂತ ಅನ್ಸುತ್ತೆ. ನಮ್ಮ ಕನ್ನಡಿಗರು ಹೆಚ್ಚಿನ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿದ್ದಾರೆ. ಕರ್ನಾಟಕ ಅಂತಂದ್ರೆ ಕನ್ನಡಿಗರಿಗೆ ಮೊದಲ ಆದ್ಯತೆ ಇರಬೇಕು. ಸದ್ಯಕ್ಕೆ ಕನ್ನಡ ಪರ ಸಂಘಟನೆಗಳು ಕೂಡ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಕನ್ನಡ ಪರ ಸಂಘಟನೆಗಳಷ್ಟೇ ಅಲ್ಲ, ಕನ್ನಡಿಗರು ಕೂಡ ಫುಲ್ ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ವಲಸೆ ನಿಯಂತ್ರಣ ಕಾಯ್ದೆ ತರಲೇಬೇಕು ಅಂತ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ ಕನ್ನಡಿಗರು.